ಅದು ಅನೇಕ ವರ್ಷಗಳಿಂದ ಕೆಂಪು ಬಸ್ ಕಾಣದ ಕುಗ್ರಾಮ. ಬಹುದಿನಗಳಿಂದ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರು ಮನವಿ ಮಾಡುತ್ತಾ ಬಂದಿದ್ದರು. ಆದರೆ ಆ ಊರಿನ ಜನಕ್ಕೆ ಇವತ್ತು ಭಾರಿ ಖುಷಿಯಾಗಿತ್ತು. ಯಾಕಂದ್ರೆ ಆ ಕುಗ್ರಾಮಕ್ಕೆ ಸಾರಿಗೆ ಬಸ್ ಬಂದಿತ್ತು. ಸಾರಿಗೆ ಬಸ್ಸಿನ ಸವಲತ್ತು ಕಲ್ಪಿಸಿದ ಕ್ಷೇತ್ರದ ಶಾಸಕ ಮತ್ತು ಸಾರಿಗೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ತಮ್ಮ ಪ್ರೀತಿಯನ್ನು ತೋರಿಸಿದ್ದು ಕಂಡುಬಂತು. ಹಾಗಾದ್ರೆ ಈ ಸುದ್ದಿ ಎಲ್ಲಿದು ಅಂತ ನೋಡೋಣ ಬನ್ನಿ. ಇದು ಮಸ್ಕಿ ತಾಲೂಕಿನಲ್ಲಿ ಬರುವ ಸುಲ್ತಾನಪುರ ಗ್ರಾಮದ ಸುದ್ದಿ. ಇಲ್ಲಿಯ ಜನರಿಗೆ ದೂರದ ಮುದಗಲ್ ಪಟ್ಟಣಕ್ಕೆ ದಿನನಿತ್ಯ ಹೋಗಿ ಬರಲು ಬಸ್ಸಿನ ಸೌಕರ್ಯ ಇಲ್ಲದಾಗಿತ್ತು. ಈ ಬಗ್ಗೆ ಗಮನ ಹರಿಸಿದ ಕ್ಷೇತ್ರದ ಶಾಸಕ ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮದ ಅಧ್ಯಕ್ಷ ಬಸನಗೌಡ ಆರ್. ತುರವಿಹಾಳ ಇವತ್ತು ಬಸ್ಸಿನ ಸಂಚಾರಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಜನರ ಬಹು ದಿನಗಳ ಬೇಡಿಕೆಗೆ ಸ್ಪಂದಿಸಿದ ಶಾಸಕ ಬಸನಗೌಡ ತುರುವಿಹಾಳ ಹಾಗೂ ಮಸ್ಕಿ ಡಿಪೋದ ವ್ಯವಸ್ಥಾಪಕ ಆದಪ್ಪ ಈಚನಾಳರವರಿಗೆ ಭರ್ಜರಿಯಾಗಿ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೀರಭದ್ರಗೌಡ ಪಾಟೀಲ್ ತುರವಿಹಾಳ, ಆದಪ್ಪ ಸುಲ್ತಾನಪುರ, ಗ್ರಾಮಸ್ಥರಾದ ಸೂರನಗೌಡ ಸುಲ್ತಾನಪುರು, ಜ್ಞಾನಪ್ಪ ಸಂಗಟಿ, ಹನುಮಂತ ಪ್ರಜಾರಿ, ವೀರಣ್ಣ ಸೂಗೂರು, ನಾಗರಾಜ ಪವಾರ್, ಶೇಖರಪ್ಪ ತಿಮ್ಮಾಪುರು, ಮಲ್ಲರೆಡ್ಡೆಪ್ಪ ಜೆಕ್ಕೆರುಮಡು ಸೇರಿದಂತೆ ಇನ್ನಿತರರು ಇದ್ದರು. ಬ್ಯೂರೋ ರಿಪೋರ್ಟ್ ವಿಕಾಸ ನ್ಯೂಸ್ ಕನ್ನಡ ರಾಯಚೂರು.